ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14-15ನೇ ವಾಕ್ಯ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಲಿರಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡ್ರಿ, ಶಪಿಸದೆ ಆಶೀರ್ವಾದ ಮಾಡ್ರಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಲಿರಿ. ಪ್ರಿಯರೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ, ಹಿಂಸಿಸುವವರನ್ನ ಆಶೀರ್ವಾದ ಮಾಡ್ರಿ ಅಂದರೆ ಕ್ರೈಸ್ತರಿಗೆ ವಿರುದ್ಧವಾಗಿ ಎದ್ದೋಳುವ ಯಾವುದೇ ವ್ಯಕ್ತಿ ಆಗಿರ್ಬೋದು, ಕ್ರೈಸ್ತರ ವಿರುದ್ಧವಾಗಿ ಮಾತನಾಡುವಂತ ವ್ಯಕ್ತಿಗಳು ಯಾರೇ ಆಗಿರ್ಲಿ ಪ್ರಿಯರೇ, ಅವರು ಕ್ರೈಸ್ತರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತಿನ ಜೀವಿತದಲ್ಲಿ ನಾವು ನೋಡೋದಾದ್ರೆ ಅನೇಕರು ಕ್ರೈಸ್ತರನ್ನ ಹಿಂಸಿಸ್ತಾ ಇದ್ದಾರೆ. ನೀವು ಮತಾಂತರ ಮಾಡ್ತಾ ಇದ್ದೀರಿ, ನೀವು ಮತ ಪ್ರಚಾರ ಮಾಡ್ತಾ ಇದ್ದೀರಿ, ಹಾಗೆ ಹೀಗೆ ಎಂಬುದಾಗಿ ಒತ್ತಾಯಪಡಿಸ್ತಾ ಇದ್ದೀರಿ ಎಂಬುದಾಗಿ ಅನೇಕರು ಸಭೆಗಳ ಮೇಲೆ ಹಲ್ಲೆ ಮಾಡುವುದು, ಸಭೆಗಳ ಮೇಲೆ ಹಿಂಸೆ ಪಡಿಸುವುದು, ಸೇವಕರನ್ನ ಹೊಡೆಯುವುದು, ಸೇವಕರನ್ನ ಹಿಂಸೆ ಪಡಿಸುವುದು ಮಾಡ್ತಾ ಇದ್ದಾರೆ. ಅಂಥವ್ರನ್ನ ನಾವೇನ್ ಮಾಡ್ಬೇಕಂತೆ, ಆಶೀರ್ವಾದ ಮಾಡ್ಬೇಕಂತ ದೇವರ ಆತ್ಮನ ಹೇಳ್ತಾರೆ ನೋಡ್ರಿ. ಶಪಿಸದೆ ಆಶೀರ್ವಾದ ಮಾಡ್ರಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡ್ರಿ, ಶಪಿಸದೆ. ಶಾಪ ಕೊಡ್ಬೇಡ್ರಿ, ಅವ್ರನ್ನ ಆಶೀರ್ವಾದನೆ ಮಾಡ್ರಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ರಿ, ಹಿಂಸಿಸುವವರಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ದೇವರ ಆತ್ಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆದರೆ ಇವತ್ತಿನ ದಿವಸಗಳು ಕಾಲಮಾನಗಳಲ್ಲಿ ನಾವು ನೋಡೋದಾದ್ರೆ ಹಿಂಸಿಸುವವರ ವಿರುದ್ಧವಾಗಿ ಅನೇಕ ರೀತಿಯಾದಂಥ ಹೋರಾಟಗಳು ನಡೀತಾ ಇದ್ದಾವೆ. ಖಂಡಿತವಾಗಿ ಹೇಳ್ತೇನೆ, ಒಂದು ರೀತಿಯಲ್ಲಿ ಒಳ್ಳೆಯದಾಗೇ ಇದ್ರೂ ಕೂಡ ಇನ್ನೊಂದು ರೀತಿಯಲ್ಲಿ ನಾವು ಗಮನಿಸುವಾಗ ದೇವರ ವಾಕ್ಯದ ಪ್ರಕಾರ, ದೇವರ ಒಂದು ಆತ್ಮನ ಪ್ರೇರೇಪಿತವಾಗಿ ಖಂಡಿತವಾಗಿ ಅದು ತಪ್ಪಾಗಿ ಹೋಗ್ತದೆ. ಯಾಕೆಂದ್ರೆ ನಿಮ್ಮನ್ನು ಹಿಂಸಿಸುವವರನ್ನ ಆಶೀರ್ವಾದ ಮಾಡಬೇಕು, ಶಪಿಸಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ, ಅಳುವವರ ಸಂಗಡ ಅಲಿರಿ. ಪ್ರಿಯ ದೇವರ ಮಕ್ಕಳೇ, ಸಂತೋಷ ಪಡುವವರು ಯಾರು ಸಂತೋಷ ಪಡ್ತಾರೆ? ಒಂದು ಮದುವೆ ವಿಚಾರವನ್ನು ತೆಗೆದುಕೊಳ್ಳುವಾಗ ಸಂತೋಷ ಪಡ್ತಾರೆ, ಒಂದು ಮಗು ಹುಟ್ಟಿದೆ ಎಂಬುದಾಗಿ ನೋಡುವಾಗ ಸಂತೋಷ ಪಡ್ತಾರೆ, ಒಂದು ಒಳ್ಳೆ ಬಾಂಧವ್ಯ, ಒಳ್ಳೆ ಸ್ನೇಹ ಸಿಕ್ಕಿದೆ ಎಂಬುದಾಗ ಸಂತೋಷ ಪಡ್ತಾರೆ. ಅಂಥವ್ರ ಸಂಗಡ ಸಂತೋಷ ಪಡು. ಅಳುವವರ ಸಂಗಡ ಅಳಬೇಕು. ಯಾರೆಲ್ಲ ಅಳ್ತಾರೆ ಅಂದ್ರೆ ದುಃಖದಲ್ಲಿರುವವರು, ಬಹಳ ಕಷ್ಟದಲ್ಲಿರುವವರು, ಮನ ಮುರಿದವರು, ಮತ್ತೆ ಯಾವುದೋ ಒಂದು ವಿಷಯವನ್ನು ಕಳ್ಕೊಂಡವರು, ಅಥವಾ ಯಾವುದೋ ಒಂದು ವಿಷಯದಲ್ಲಿ ಮೋಸ ಹೋದವರು, ಅಥವಾ ಯಾರೋ ಒಬ್ಬರು ಸತ್ತು ಹೋದಾಗ ಮನ ನೊಂದು ಅವರ ಮನಸ್ಸಿಗೆ ಬೇಸರವಾಗಿ ಅಳ್ತಾರೆ. ಅಂಥವರ ಸಂಗಡ ನಾವೇನ್ ಮಾಡ್ಬೇಕಂದ್ರೆ ಅಳಬೇಕಂತ ದೇವರ ಆತ್ಮನ ಹೇಳ್ತಿರೋಂಥ ಕಾರಣ ನೋಡ್ರಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ, ಅಳುವವರ ಸಂಗಡ ಅಳಿರಿ ಎಂಬುದಾಗಿ. ಅದಕ್ಕೆ ದೇವರ ಆತ್ಮನ ಹೇಳ್ತಿದ್ದಾನೆ, ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ, ದೊಡ್ಡಸ್ತಿಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಲಕಿಯಾಗಿರ್ರಿ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎನಿಸಿಕೊಳ್ಳಬೇಡ್ರಿ. ನೋಡ್ರಿ, ಏಕ ಮನಸ್ಸು, ಕ್ರೈಸ್ತರಲ್ಲಿ ಏಕ ಮನಸ್ಸು ಇರಬೇಕು, ಒಮ್ಮನಸ್ಸಿರಬೇಕು, ಒಗ್ಗಟ್ಟಿರಬೇಕೆಂಬುದಾಗಿ ದೇವರ ಆತ್ಮನು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಹೇಳ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಆತನ ಹೇಳ್ತಾ ಇದ್ರೆ ದೊಡ್ಡಸ್ತಿಗೆ ಮೇಲೆ ಮನಸ್ಸಿಡದೆ ಅಂದ್ರೆ ನನಗೆ ಒಳ್ಳೆ ಪದವಿ ಬೇಕು, ಪಟ್ಟ ಬೇಕು, ನನ್ನ ಹೆಸರು ಪ್ರಖ್ಯಾತಿಗೆ ಬರಬೇಕು, ನಾನು ದೊಡ್ಡ ವ್ಯಕ್ತಿ ಆಗ್ಬೇಕೆಂಬುದಾಗಿ ದೊಡ್ಡದ್ರ ಮೇಲೆ ಮನಸ್ಸಿಡದೆ ಏನಾಗಿರ್ಬೇಕಂತೆ ನೋಡ್ರಿ. ದೇವರ ಆತ್ಮ ಹೇಳ್ತಾರೆ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಅನಿಸ್ಕೊಳ್ಬೇಡ್ರಿ. ನೀವೇ ಬುದ್ಧಿವಂತರು, ನೀವೇ ಜ್ಞಾನವಂತರು ಅಂತೇಳಿ ಅನ್ನಿಸ್ಕೋಬೇಡ್ರಿ. ದೊಡ್ಡ ಸ್ಥಿತಿಗೆ ಮೇಲೆ ಮನಸ್ಸು ಇಡಬೇಡ್ರಿ, ನಿಮ್ಮನ್ನು ನೀವೇ ಬುದ್ಧಿವಂತರು ಅಂತೇಳಿ ಅನ್ನಿಸ್ಕೋಬೇಡ್ರಿ ಅಂತದಾಗಿ ದೇವರ ಆತ್ಮನ ಸ್ಪಷ್ಟವಾಗಿ ಹೇಳ್ತಾನೆ. ಈ ವಾಕ್ಯದೊಟ್ಟಿಗೆ ದೇವರ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯದೊಟ್ಟಿಗೆ ಮಾತನಾಡದ ದೈವಿಕ ಕೃಪೆಗಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳುತ್ತಿರುವಂತಹ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಸ್ವಾಮಿ, ಹಿಂಸಿಸುವವರನ್ನ ಆಶೀರ್ವದಿಸುವಂತೆಯೂ ಶಪಿಸದೆ ಆಶೀರ್ವದಿಸುವಂತೆ ದೇವರೇ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡುವಂತೆ, ಅಳುವವರ ಸಂಗಡ ಅಳುವಂತ ಮನಸ್ಸನ್ನು ದೇವರ ಪ್ರತಿಯೊಬ್ಬರಿಗೂ ದಯಪಾಲಿಸೆಂಬುದಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.